ಜೀವ ಬಿಟ್ಟು ವರ್ಕೌಟ್ ಮಾಡಿದ್ರು ನಿಮ್ ಬೈಸಿಪ್ ಗ್ರೋವೇ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಇದಕ್ಕೆ ನಿಮ್ ಪೇರೆಂಟ್ಸ್ ಕಾರಣ. ಯಾಕಂದ್ರೆ ನಿಮ್ ಬೈಸಿಪ್ಸ್ ನಿಮ್ ಜೆನೆಟಿಕ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ ಬೈಸಿಪ್ಸ್ ಪೀಕ್ ಜೆನೆಟಿಕ್ಸ್ ಚೆನ್ನಾಗಿದ್ಯಾ ಇಲ್ವಾ ಅಂತ ಹೇಗೆ ಹುಡುಕೋದಂತ ಈ ವಿಡಿಯೋಲಿ ಹೇಳ್ತೀನಿ. ಎಂಡ್ ತನಕ ನೋಡಿ, ಇನ್ಫಾರ್ಮೇಟಿವ್ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡೋದನ್ನ ಮರಿಬೇಡಿ. ಫಸ್ಟ್ ನಿಮ್ ಬೈಸಿಪ್ ನ ಹೀಗೆ ಇಟ್ಕೊಳ್ಳಿ ಆಯ್ತಾ. ಈ ಬೈಸಿಪ್ ಎಂಡ್ ಪಾಯಿಂಟ್ ಇದೆಯಲ್ಲ ಮತ್ತೆ ನಿಮ್ ಎಲ್ಬೋ ನಡುವಲ್ಲಿ ಗ್ಯಾಪ್ ಇದೆ ಅಂತ ಹೇಳಿದ್ರೆ ನಿಮ್ ಬೈಸಿಪ್ ಪೀಕ್ ಚೆನ್ನಾಗಿರುತ್ತೆ. ಅರ್ನಾಲ್ಡ್ ನ ಒಂದ್ ಕೈ ನೋಡಿ ಹೇಗೆ ಪೀಕ್ ಇದೆ, ಅದೇ ತರ ನಿಮ್ ಪೀಕ್ ಗ್ರೋ ಆಗುತ್ತೆ. ನೀವು ಪ್ರೋಗ್ರೆಸಿವ್ಲಿ ಓವರ್ಲೋಡ್ ಮಾಡಬೇಕು. ವರ್ಕೌಟ್ ಬೇಕು ಅಂತ ಕಮೆಂಟ್ ಮಾಡಿ ಹೇಳಿ, ನಾನ್ ಹೇಳ್ಕೊಡ್ತೀನಿ. ಅದೇ ಹೀಗೆ ಇಟ್ಕೊಂಡಾಗ ಗ್ಯಾಪೇ ಇಲ್ಲ ಅಂತ ಹೇಳಿದ್ರೆ ಅರ್ನಾಲ್ಡ್ ಇನ್ನೊಂದ್ ಕೈ ನೋಡಿ ಫುಲ್ ಎಂಡ್ ತನಕ ಇದೆ, ಅದು ಜೆನೆಟಿಕ್ಸ್ ಮೇಲೆ ಡಿಪೆಂಡ್. ಆಗ ಏನಾಗುತ್ತೆ, ನಿಮ್ ಕೈ ದೊಡ್ಡದು ಕಾಣುತ್ತೆ ಬಟ್ ಪೀಕ್ ಡೆವಲಪ್ ಅಷ್ಟಾಗಲ್ಲ. ನಿಜ ಏನು ಅಂದ್ರೆ ನೀವು ಏನ್ ಮಾಡಿದ್ರು ಈ ಜೆನೆಟಿಕ್ಸ್ ನ ಚೇಂಜ್ ಮಾಡಕ್ ಆಗೋದೇ ಇಲ್ಲ ಸ್ನೇಹಿತರೆ. ಸೊ ಯಾವಾಗ್ಲೂ ಬೈಸಿಪ್ ಪೀಕ್ ಜೆನೆಟಿಕ್ಸ್ ಚೆನ್ನಾಗಿರತ್ತಲ್ಲ, ಅವ್ರದ್ದು ಗ್ಯಾಪ್ ಇರುತ್ತೆ. ಯಾರ್ದು ಪೀಕ್ ಚೆನ್ನಾಗಿರಲ್ಲ, ಅವ್ರದ್ದು ಗ್ಯಾಪೇ ಇರಲ್ಲ. ಸೊ ಇದನ್ನ ಅರ್ಥ ಮಾಡ್ಕೊಂಡು ನಮ್ಮ ಹತ್ರ ಏನ್ ಕಂಟ್ರೋಲ್ ಇದೆ ಅಲ್ಲ ಅದ್ರ ಮೇಲೆ ಫೋಕಸ್ ಮಾಡಿ. ಕಂಟ್ರೋಲ್ ಇಲ್ಲದೆ ವಿಷಯದಲ್ಲಿ ಫೋಕಸ್ ಬಿಟ್ಬಿಡಿ. ಕಂಟ್ರೋಲ್ ಯಾವ್ದ್ರಲ್ಲಿದೆ? ಪ್ರಾಪರ್ ಆಗಿ ಡಯಟ್ ಇಡೋದು, ಎವ್ರಿ ಡೇ ಸ್ಟ್ರಾಂಗ್ ಆಗೋದು, ಓವರ್ ಆಲ್ ಒಳ್ಳೆ ಫಿಸಿಕ್ ನ ಜನರೇಟ್ ಮಾಡೋದು. ಶೇಪ್ ಚೇಂಜ್ ಮಾಡಕ್ಕೆಲ್ಲ ಆಗಲ್ಲ. ಯಾರು ನಿಮ್ ಫ್ರೆಂಡ್ ಟೆನ್ಷನ್ ಮಾಡ್ತಿದಾರಲ್ಲ ಅವ್ರಿಗೆ ಈ ವಿಡಿಯೋನ ಈಗಲೇ ಶೇರ್ ಮಾಡಿ ಅವೇರ್ನೆಸ್